ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಅತ್ಯಾಚಾರಿಗೆ ಮಧ್ಯಂತರ ಜಾಮೀನು ನೀಡಿದಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಅಂದರೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂತಹ ಓರ್ವ 4 ಬಾರಿಯ BJP ಶಾಸಕನನ್ನು ಜೀವಾವಧಿ ಶಿಕ್ಷೆಯಿಂದ ಬಚಾವ್ ಮಾಡಿದಂತಹ ಒಂದು ಕಾನೂನು ಕ್ರಮದ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಿದವರು. ಮತ್ತು ದೇಶದಾದ್ಯಂತ ಈ ಒಂದು ವಿಚಾರದ ಬಗ್ಗೆ ಕೋಲಾಹಲ ಸೃಷ್ಟಿಯಾಗಿತ್ತು. ಸೊ ಇವತ್ತು ಈ ಒಂದು ವಿಚಾರದ ಬಗ್ಗೆ ಮಹತ್ವದ ತೀರ್ಪು ಮತ್ತೊಂದು ಬರ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿ ನಾವು ಮಾಡ್ತಾ ಇರ್ತೇವೆ. ಉನ್ನಾವೋ ಪ್ರಕರಣ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. 2017ರಲ್ಲಿ ನಡೆದಂತಹ ಒಂದು ವಿಚಾರ. ಅಪ್ರಾಪ್ತ ಯುವತಿಯನ್ನು ಗ್ಯಾಂಗ್ ರೇಪ್ ಮಾಡಿದಂತಹ ವಿಚಾರ. ಸೊ ಈ ಒಂದು ವಿಚಾರದಲ್ಲಿ ನ್ಯಾಯ ಕೇಳೋಕೆ ಹೋದಂತಹ ತನ್ನ ತಂದೆಯನ್ನೇ, ಸಂತ್ರಸ್ತೆ ಯುವತಿಯ ತಂದೆಯನ್ನೇ ಕಸ್ಟಡಿಯಲ್ಲಿ ಥಳಿಸಿ, ತನ್ನದೇ ಕುಟುಂಬಸ್ಥರು ಸಹೋದರರು ಕಸ್ಟಡಿಯಲ್ಲಿ ಥಳಿಸಿ ಅವರನ್ನು ಹತ್ಯೆ ಮಾಡಿದಂತಹ ವಿಚಾರ ಕೂಡ ಇದೆ. ನಂತರ ಇದೇ ಒಂದು ಸಂತ್ರಸ್ತೆ ಯುವತಿ ಮತ್ತು ಯುವತಿಯ ಪರ ವಕೀಲರು, ಆಮೇಲೆ ಯುವತಿಯ ಕುಟುಂಬಸ್ಥರು ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾರಿಯಿಂದ ಗುದ್ದಿಸಿ ಆಮೇಲೆ ಆ ಒಂದು ಕುಟುಂಬಸ್ಥರು ಮರಣ ಹೊಂದಿದಂತಹ ವಿಚಾರ. ಮಾತ್ರವಲ್ಲ, ಏನು ಈ ಒಂದು ಅಪಘಾತದಲ್ಲಿ ಮಾರಣಾಂತಿಕವಾಗಿ ನೋವುಗಳನ್ನು ಎದುರಿಸ್ತಾ ಇದ್ದಂತಹ ವಕೀಲರು ನಂತರ ದಿವಸಗಳಲ್ಲಿ ಮರಣ ಹೊಂದಿದ ವಿಚಾರ. ಇವೆಲ್ಲ ಆಧರಿಸಿ ಜೀವ ಪರ್ಯಂತ ಶಿಕ್ಷೆಗೆ ಒಳಪಟ್ಟಿದ್ದರು. ಸೊ ಈ ಒಂದು ಬೆಳವಣಿಗೆಯ ನಂತರ ಇವಾಗ 2025 8 ವರ್ಷಗಳಾಗ್ತಾ ಬಂತು. 7 ವರ್ಷಗಳ ಕಾಲ ಅವರು ಶಿಕ್ಷೆಯನ್ನು ಅನುಭವಿಸಿದರು. ಅಂದರೆ ಈ ಒಂದು ತೀರ್ಪು ಬರುವಂಥದ್ದು 2018ರಲ್ಲಿ, 2018 ಅರ್ಧ ಭಾಗದ ನಂತರ. ಸೊ ಈ ಒಂದು ಬೆಳವಣಿಗೆ ಆಗಿ ಇವತ್ತು ಸರಿಸುಮಾರು 7 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ರೀತಿಯಲ್ಲಿ ಈ ಒಂದು ಜೀವಾವಧಿ ಶಿಕ್ಷೆಗೆ ತಡೆ ಕೊಟ್ಟಿರುವಂಥದ್ದು, ಅಥವಾ ಈ ಒಂದು ಜೀವಾವಧಿ ಶಿಕ್ಷೆಯನ್ನು ವಜಾ ಮಾಡಿರುವಂತಹ ವಿಚಾರ ಎಲ್ಲಿ ಹೊರಗಡೆ ಕೇಳ್ತಾ ಇತ್ತು. ನಂತರ ದೊಡ್ಡ ಮಟ್ಟದಲ್ಲಿ ಜನ, ಅಂದರೆ ತಿಳುವಳಿಕೆ ಬುದ್ಧಿವಂತ ಜನ ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇವಾಗ ಮತ್ತೊಂದು ವರದಿ ಬಂದಿರುವಂಥದ್ದು. ಸುಪ್ರೀಂ ಕೋರ್ಟ್ ಇವತ್ತು ಆ ಒಂದು ಜೀವಾವಧಿ ಶಿಕ್ಷೆಗೆ ವಜಾ ಮಾಡಿದಂತಹ ಆ ಒಂದು ಆದೇಶವನ್ನು ತಡೆ ಹಿಡಿದಿರುವಂತಹ ಮಹತ್ವದ ಬೆಳವಣಿಗೆ ನಡೆದಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿಯಾಗಿರುವ BJPಯ ಉಚ್ಚಾಟಿತ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಜಾಮೀನು ನೀಡಿದ್ದ ದಿಲ್ಲಿ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಸೋಮವಾರ ತಡೆ ಹಿಡಿದಿದೆ. ಇದರೊಂದಿಗೆ ಸೆಂಗಾರ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗುವುದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿರುವಂಥದ್ದು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಈ ಪ್ರಕರಣವು ಕಾನೂನಿನ ಬಗ್ಗೆ ಗಣನೀಯ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಜಾರಿಗೊಳಿಸಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ತಡೆ ನೀಡಿದ ನ್ಯಾಯಾಲಯ ಸೆಂಗಾರ್ ಈಗಾಗಲೇ ಮತ್ತೊಂದು ಕ್ರಿಮಿನಲ್ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವುದನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಇವತ್ತು ಜೀವಾವಧಿ ಶಿಕ್ಷೆಯಲ್ಲಿ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು, ವಜಾ ಆಗಿರುವಂಥದ್ದು ಈ ಒಂದು ಸಂತ್ರಸ್ತೆ ಯುವತಿಯ ತಂದೆಯನ್ನು ಕಸ್ಟಡಿಯಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತಹ ವಿಚಾರದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವಂಥದ್ದು. ಇನ್ನೂ ಒಂದು ಗ್ಯಾಂಗ್ ರೇಪ್ ವಿಚಾರದಲ್ಲಿ ಇನ್ನೂ ಶಿಕ್ಷೆಗಳು ಬರಬೇಕಿದೆ. ಒಂದು ಪ್ರಮಾಣದ ಬಗ್ಗೆ ಇನ್ನೂ ನ್ಯಾಯ ಸಿಗಬೇಕಿದೆ. ಅದರ ಎಡೆಯಲ್ಲಿ ಇಂತಹ ಒಂದು ವಜಾ ತೀರ್ಪು ಬಂದಿರುವಂಥದ್ದು ದಿಲ್ಲಿ ಹೈಕೋರ್ಟ್ನಿಂದ. ಇದನ್ನು ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿರುವಂಥದ್ದು ಒಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಇಂತಹ ಆರೋಪಿಗಳು ಬಚಾವಾಗಲಿಕ್ಕೆ ನಮ್ಮ ದೇಶದ ಜನ ಬಿಡೋದಿಲ್ಲ. ಖಂಡಿತವಾಗಿಯೂ ಸುಸಂಸ್ಕೃತ ಜನ ಹೆಚ್ಚಿದ್ದಾರೆ, ನಾಗರಿಕರು ಹೆಚ್ಚಾಗಿದ್ದಾರೆ, ಬುದ್ಧಿ ಇರುವವರು ಹೆಚ್ಚಾಗಿದ್ದಾರೆ. ಇಂತಹ ಕಾನೂನು ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡೋದಕ್ಕೆ ಅಂತಲೇ ಜನ ಸಂಘಟನೆಗಳು ಹುಟ್ಟಿಕೊಂಡಿದೆ. ಸೊ ಅದರಿಂದಾಗಿ ಹಾಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲವನ್ನ ತೆಗೆದು ಬಿಸಾಡ್ಬೋದು ಅಂತ ಅಂದ್ಕೋಬೇಡಿ. ಇನ್ನು ಯಾವುದೇ ಸರ್ಕಾರ, ರಾಜಕಾರಣ ಏನೇ ಇದ್ದರೂ ಕೂಡ, ಹಣಬಲ, ಸಂಪತ್ತು ಏನಿದ್ರೂ ಕೂಡ ಇಲ್ಲಿ ಸಮಾನ ಮನಸ್ಕರಾದಂತಹ ಕೆಲವೊಂದು ಹೋರಾಟಗಾರರು, ನಾಗರಿಕರು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣವನ್ನೇ ಸಾಕ್ಷಿ ಅಂತ ಹೇಳ್ಬೋದು. ಆದರೂ ಕೂಡ ಇಂತಹ ಅತ್ಯಾಚಾರ ಪ್ರಕರಣ, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯ ಹೊರತು ಬೇರೆ ಕಡಿಮೆ ಶಿಕ್ಷೆ ಕೊಡುವುದು ಈ ಒಂದು ಕಾನೂನು ವ್ಯವಸ್ಥೆಯ ಮೇಲೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತ ನಾವು ಕರ್ಕೊಳ್ಬೋದು. ಸ್ನೇಹಿತರೆ, ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.